ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈ ಚಂದ ಫ್ರೆಂಡ್ಸ್. ಇವತ್ತು ನೋಡಿ ನೆನೆಸಿದಂಥ ಕಡಲೆಕಾಳಿಂದ ಒಂದು ಸಾಂಬಾರು ಮಾಡೋಣ. ಇದಕ್ಕೆ ಏನೇನು ಬೇಕೋ ಅಂತಲೂ ನಿಮಗೆ ಮಾಡ್ತಾ ಹಂಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಇದನ್ನು ಬೆಳಗ್ಗೆ ಒಂದು 6 ಗಂಟೆಯಲ್ಲಿ ನೆನೆಸಿರೋದು. ಇವಾಗ ಒಂದು 3-4 ಅವರ್ ನೆಂದಿದೆ ನೋಡಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಫಸ್ಟಿಗೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಯಾಕಂದರೆ ಇವಾಗ ಹಾಕ್ಕೊಂಡ್ರೆ ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಮುಚ್ಚಿಬಿಟ್ಟು ಕೂಗಿಸ್ಕೊಳ್ಳೋಣ ನೋಡಿ. ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟೊಳಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಮಸಾಲ ರುಬ್ಕೊಳ್ಳೋದಕ್ಕೆ ನೋಡಿ 1-2 ಸ್ಪೂನಷ್ಟು ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದಕ್ಕಾಗಿ. ಒಂದು ನೋಡಿ ಚಿಕ್ಕದೊಂದು ಟೊಮೆಟೊ, ಒಂದು ಚಿಕ್ಕದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಬೆಳ್ಳುಳ್ಳಿ, ಒಂದು ಚಿಕ್ಕ ಸ್ಪೂನಲ್ಲಿ ಹುರ್ಗಡ್ಲೆ, ಮತ್ತು ಒಂದು 10 ರೂಪಾಯಿ ಪ್ಯಾಕೆಟ್ ಗಸಗಸೆ ಇಟ್ಕೊಂಡಿದ್ದೀನಿ. 2 ನೋಡಿ ಚಕ್ಕೆ ಇಷ್ಟು ಪೀಸ್ ಇಟ್ಕೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಮತ್ತು ನೋಡಿ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ನೋಡಿ ತೆಂಗಿನಕಾಯಿ, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಮತ್ತು ನೋಡಿ ಈರುಳ್ಳಿ, ಚಕ್ಕೆ, ಲವಂಗ, ಹುರ್ಗಡ್ಲೆ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ನೋಡಿ ಗಸಗಸೆನ ಓಪನ್ ಮಾಡಿ ಹಾಕ್ಕೊಳ್ತೀನಿ ನೋಡಿ. ಗಸಗಸೆನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ. ಸ್ವಲ್ಪ ಸಣ್ಣಗೆ ತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದಾದಮೇಲೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕಿ ರುಬ್ಕೊಳ್ಳೋಣ ನೋಡಿ. ಇವಾಗ ತರಿಯಾಗಿ ರುಬ್ಬಿದಾಗಿದೆ. ಇವಾಗ ನೋಡಿ ಒಂದು 3/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ, ಮತ್ತು ನೋಡಿ ಇನ್ನೊಂಚೂರು ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಇದು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ರುಬ್ಬಿದಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇದು ರುಬ್ಬಿದಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇದರೊಳಗೆ ಸ್ವಲ್ಪ ಚಿಕ್ಕಡಿಕಾಯಿನ ಉದ್ದುದ್ದಕ್ಕೆ ನೋಡಿ ಹೆಚ್ಚಿಟ್ಟಿದ್ದೀನಿ, ಮತ್ತು ಬಾಳೆಕಾಯಿ, ಒಂದು ಬಾಳೆಕಾಯಿನ ಈ ಥರ ತೊಳೆದು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ. 2 ತೊಳೆದು ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಈಗ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತೀನಿ ನೋಡಿ. ಮಸಾಲೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಆಗಲೇ ಕಾಳಿಗಷ್ಟೇ ನಾನು ಉಪ್ಪು ಹಾಕ್ಕೊಂಡಿದ್ನಲ್ಲ, ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ. ಮತ್ತು ನೋಡಿ ಉಪ್ಪು ಹಾಕ್ಬಿಟ್ಟು ಒಂಥರ ಈ ಸಲ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಮಸಾಲೆ ರುಬ್ಬಿದ್ವಲ್ಲ ಆ ಜಾರಲ್ಲಿದ್ದೆ ಸ್ವಲ್ಪ ಮಸಾಲೆಗೆಲ್ಲ ನೀರು ಹಾಕ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಖಾರನೂ ಅಷ್ಟೇ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇದನ್ನು ಒಂದೇ ಒಂದು ಕೂಗಿಸ್ಕೊಳ್ಳೋಣ, ಇಲ್ಲ ಹೀಗೇನೋ ಬೇಯಿಸ್ಕೊಬೋದು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಸಾರೆಲ್ಲ ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ಬೆಂದು ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಸಣ್ಣದಾಗೊಂದು ಒಗ್ಗರಣೆ ಕೊಡೋಣ. ಮಸ್ತಾಗಿದೆ ಫ್ರೆಂಡ್ಸ್. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಚಿಕ್ಕಡಿಕಾಯಿ ಮತ್ತು ಇದು ಬಾಳೆಕಾಯಿ ಎಲ್ಲ ಹಾಕ್ಬಿಟ್ಟು ಈ ಥರ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇಲ್ಲಾಂದರೆ ನಾವು ಪಲಾವ್ ಥರ ಪ್ಲೇನ್ ರೈಸ್ ಮಾಡಿಕೊಂಡು ಅದಕ್ಕೆ ಸುಧಾ ಹಾಕ್ಕೊಬೋದು ನೋಡಿ. ಚಿಕ್ಕದೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ. ಇವಾಗ ಸಾಸಿವೆ ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆ ರೆಡಿಯಾಗಿದೆ ನೋಡಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಒಗ್ಗರಣೆನ ಸಾರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಅಮ್ಮ ಮನೇಲಿ ಎಲ್ಲನೋ ಏನು ಮಾಡ್ತಾರೆ ಈ ಸಾರಿಗೆ ಅಂದರೆ ಬರೀ ಎಣ್ಣೆ ಮಾತ್ರ ಬಿಸಿ ಮಾಡಿ ಹಾಕ್ತಾರೆ. ಇಲ್ಲಾಂದರೆ ನಾವು ಕಾಳು ಬೇಯಿಸೋವಾಗ ಎಣ್ಣೆ ಹಾಕ್ಬಿಟ್ಟು ಅದರೊಳಗೆ ಫ್ರೈ ಮಾಡಿನೂ ಹಾಕ್ಕೊಳ್ತಾರೆ, ಮತ್ತು ಒಗ್ಗರಣೆ ಮಾಡಲ್ಲ. ಆದರೆ ನಾನು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಬರೀ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಬೋದು, ಇಲ್ಲಾಂದರೆ ಕಡಲೆಕಾಳು ನಾವು ಬೇಯಿಸ್ಕೊಳೋವಾಗೇ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೋದು. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಸೂಪರಾಗಿದೆ ಫ್ರೆಂಡ್ಸ್. ನಾನಂತೂ ಇವಾಗ ಮುದ್ದೆ ಮಾಡಿ ಇವಾಗ ಊಟ ಮಾಡೋದು ಒಂದೇ
ಹಾಕಿ ಅಷ್ಟು ಟೇಸ್ಟ್ ಆಗಿದೆ ಫ್ರೆಂಡ್ಸ್. ನೀವು ಈ ಸಲ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.